ಇವತ್ತು ವಿಜಯಪುರಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು. ಯಾಕೆ ಬಂದಿದ್ರು ಅಂತ ಹೇಳ್ತೀನಿ, ವಿಡಿಯೋ ಫುಲ್ ನೋಡ್ರಿ. ಇವತ್ತು ನನ್ನ ನೋಡಕ್ಕೆ ಸಿಎಂ ಅವರು ಬಂದಿದ್ರು. ಅಲ್ಲಲ್ಲ, ಸಿಎಂ ಅವರು ನೋಡಕ್ಕೆ ನಾನು ಹೊಂಟಿದ್ದೆ. ಏನಪ್ಪಾ ವಿಷಯ ಅಂದ್ರೆ, ಇವತ್ತು ಕಿತ್ತೂರಾಣಿ ಚೆನ್ನಮ್ಮ ಮೂರ್ತಿ ಅನಾವರಣವಿತ್ತು ಮತ್ತು ವಿಜಯಪುರ ಬಸ್ ಸ್ಟ್ಯಾಂಡ್ಗೆ ವೀರರಾಣಿ ಚೆನ್ನಮ್ಮ ಎಂದು ಮರುನಾಮಕರಣ ಮಾಡಲಾಯಿತು. ಹಾಗಾಗಿ ಸಿಎಂ ಅವ್ರನ್ನ ನೋಡೋಕೆ ನಾನಂತೂ ಫುಲ್ ರೆಡಿ ಆಗಿದೆ. ಫೈನಲ್ ನನ್ನ ಲುಕ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸಿದ್ದರಾಮಯ್ಯ ಅವರು ನಮಗಾಗಿ ಏರೋಪ್ಲೇನ್ ಕಳಿಸ್ ತಿಂದಿದ್ರು, ಹಾಗಾಗಿ ನಾವು ನಡ್ಕೋತು ಏರ್ಪೋರ್ಟ್ ಹೊಂಟಿದ್ವಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಸಿದ್ದರಾಮಯ್ಯ ಅವರಿಗೆ ಕಾಲ್ ಮಾಡಿ ಏರೋಪ್ಲೇನ್ ಕಳಿಸ್ ಅಂತಿದ್ದ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಮತ್ತೆ ಅಷ್ಟರಲ್ಲಿ ಏರೋಪ್ಲೇನ್ ಅನ್ನು ಕಾಲ್ ಮಾಡಿ ಏರ್ಪೋರ್ಟ್ಗೆ ಬರ್ರಿ, ನಾನು ಆನ್ ದ ವೇ ಇದೀನಿ ಅಂತ ಹೇಳ್ದ. ನಾವು BLD ಏರ್ಪೋರ್ಟ್ಗೆ ಬಂದು 5 ನಿಮಿಷ ಆಗಿತ್ತು, ಆದ್ರೆ ಇನ್ನೂ ಏರೋಪ್ಲೇನ್ ಬಂದಿದ್ದಿಲ್ಲ. ಮತ್ತೆ ಇನ್ನೂ 5 ನಿಮಿಷ ವೇಟ್ ಮಾಡಿದ್ಮೇಲೆ ನಮ್ ಕರ್ಕೊಂಡು ಹೋಗೋಕೆ ಏರೋಪ್ಲೇನ್ ಅಂತೂ ಬಂತು. ಮತ್ತೆ ಅದರಲ್ಲಿ ಆಲ್ರೆಡಿ ಹೈದರಾಬಾದ್ ಇಂದ 2 ಪ್ಯಾಸೆಂಜರ್ ಅಂತೂ ಮೊದಲೇ ಕುಂತು ಬಂದಿದ್ರು. ನಾನು ಏರೋಪ್ಲೇನ್ ನಲ್ಲಿ ವಿಂಡೋಸ್ ಸೈಡ್ ಕೂತು ಫುಲ್ ಮಜಾ ತೋತಿದ್ದೆ. ಅಷ್ಟರಲ್ಲಿ ಅಂಕಲ್ ನೋಡೋಕ್ ನೋಡಿದ್ರೆ ಇವನೇನು ಫಸ್ಟ್ ಟೈಮ್ ಏರೋಪ್ಲೇನ್ ನಲ್ಲಿ ಕೂತಿದ್ದಾನೆ ಅನ್ನೋ ತರ ಇತ್ತು. ಬರೀ ಇಂಥದೆಯಾ. ಮತ್ತೆ ನಾವು ಬರ್ತಿದೀವಿ ಅಂತ ಸ್ವಾಗತ ಮಾಡೋಕೆ ಸ್ವಾಗತ ಬೋರ್ಡ್ ಎಲ್ಲ ಹಾಕಿದ್ರು. ನೋಡಿ ಅಂತೂ ತುಂಬಾ ಖುಷಿ ಆಯ್ತು. ಮತ್ತೆ ನಮಗೆ ಏರೋಪ್ಲೇನ್ ಗಾಂಧಿ ಚೌಕ್ ಏರ್ಪೋರ್ಟ್ ಅಲ್ಲಿ ಬಿಟ್ಟು ಟಾಟಾ ಬಾಯ್ ಬಾಯ್ ಹೇಳೋಯ್ತು. ನಾವು ಹೋಗೋಷ್ಟರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಆಲ್ರೆಡಿ ಸ್ಟಾರ್ಟೇ ಆಗಿತ್ತು. ಅದನ್ನೆಲ್ಲ ನೋಡಿ ನಾನು ಕಣ್ ತುಂಬಿಸ್ಕೊಂಡು ಫುಲ್ ಖುಷಿ ಅಂತೂ ಆದೆ. ಮತ್ತೆ ನನ್ನನ್ನು ಕರ್ಕೊಂಡು ಹೋಗೋಕೆ ಸಾಕಷ್ಟು ಬೈಕ್ಗಳು ಕ್ಯೂ ಅಲ್ಲಿ ನಿಂತಿದ್ವು. ಆದ್ರೆ ನಾನು ನಿಮ್ಮ ಮೇಲೆ ನಂಬಿಕೆ ಇಲ್ಲಪ್ಪ, ನಾನಂತೂ ಬರಲ್ಲ ಎಂದೆ. ಮುಂದಿನ ಮ್ಯಾಟರ್ ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಯಾಕಂದ್ರೆ ಇದರಲ್ಲಿ ಹೇಳಿದ್ರೆ ವಿಡಿಯೋನು ಲಾಂಗ್ ಆಗುತ್ತೆ ಮತ್ತು ನಿಮಗೂ ಬೋರ್ ಆಗುತ್ತೆ. ಅಲ್ಲಿವರೆಗೂ ನನ್ನನ್ನು ಫಾಲೋ ಮಾಡ್ಕೊಂಡು ಹಿಂಗೆ ಕಾಯ್ತಿರಿ. ಮತ್ತೆ ಈ ವಿಡಿಯೋ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.